ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 311 ಟ್ಯಾರೋಟ್ಗೆ ಸ್ವಾಗತ. ಶ್ರೀಕೃಷ್ಣನ ವಾಣಿ ಏನಿದೆ, ನಿಮಗೆ ಶ್ರೀಕೃಷ್ಣನಿಂದ ಯಾವ ಗೈಡೆನ್ಸ್ ಇದೆ, ಯಾವ ಆಶೀರ್ವಾದ ಸಿಗ್ತಾ ಇದೆ, ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಕೃಷ್ಣನಿಂದ ಯಾವ ರೀತಿಯ ಬ್ಲೆಸ್ಸಿಂಗ್ಸ್, ಗೈಡೆನ್ಸ್, ಆಶೀರ್ವಾದ ಶ್ರೀಕೃಷ್ಣನ ವಾಣಿಯಲ್ಲಿ ಏನು ಹೇಳ್ತಿದ್ದಾರೆ ನಿಮಗೆ ಅಂತ ನೋಡೋಣ. ಶ್ರೀಕೃಷ್ಣನ ಸಂದೇಶ ಏನಿದೆ. ಥ್ಯಾಂಕ್ ಯು. ಮೊದಲನೇದಾಗಿ ಕನ್ವರ್ಸೇಷನ್ ಅಂತ ತೋರಿಸ್ತಿದೆ. ಹಾಗಾಗಿ ನೀವು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಏನು ಬೇಕಾಗಿದೆ ಅದನ್ನು ಸರಿಯಾಗಿ ತಿಳ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇರ್ಬೋದು. ಒಂದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಿಗೆ ಆಗಿರ್ಬೋದು, ನಿಮ್ಮ ಆಸೆಗಳಿಂದ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಸಮಸ್ಯೆಗಳಿಂದ ಆಗಿರ್ಬೋದು, ನೀವು ಭಯ ಪಡ್ತಾ ಇದ್ದೀರಾ, ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ದಯವಿಟ್ಟು ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತ ಬಂದಿರುವಂಥದ್ದು. ಮತ್ತು ನೀವು ಮಾಡ್ತಾ ಇರುವಂಥ ವಿಚಾರಗಳೇನಿದೆ ಅದು ಕರೆಕ್ಟಾಗಿ ಇದೆ, ಬಟ್ ಅದನ್ನು ಯಾವ ರೀತಿ ಹ್ಯಾಂಡಲನ್ನು ಮಾಡಬೇಕು, ನೀವು ಏನೇ ಒಂದು ವಿಚಾರಗಳನ್ನ ಮಾಡಬೇಕು ಅಂದರೆ ಕೆಲವರು ಇಲ್ಲಿ ಎರಡೆರಡು ಮನಸ್ಸನ್ನ ಇಟ್ಕೊಂಡಿರ್ಬೋದು, ಬೇರೆಯವ್ರಿಗೆ ಏನಾದರೂ ಸಮಸ್ಯೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿರ್ಬೋದು, ಮತ್ತು ನಿಮ್ಮಿಂದ ನಿಮ್ಮವ್ರಿಗೆ ಏನಾದರೂ ಸಮಸ್ಯೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಏನಾದರೂ ಹಿಂಜರಿಕೆಗಳನ್ನ ಮಾಡ್ತಾ ಇರ್ಬೋದು. ಕೆಲವರು ಇಲ್ಲಿ ತುಂಬ ದೊಡ್ಡ ಸಮಸ್ಯೆಗಳಾಗ್ಬೋದು ಅನ್ನೋ ಭಯ ಕೂಡ ನಿಮಗೆ ಕಾಣಿಸ್ತಿರ್ಬೋದು. ಹಾಗಾಗಿ ನೀವೇನೇ ಸಿಚುವೇಶನ್ ಮಾಡಿದರೆ ಅವ್ರಿಗೆ ಏನಾಗುತ್ತೋ, ಅವರು ನಮ್ಮವರು, ಅವ್ರಿಗೆ ಏನಾದರೂ ತೊಂದರೆ ಆಗ್ಬಿಡುತ್ತೆ, ಇಲ್ಲ ಅವಮಾನಗಳಾಗ್ಬಿಡುತ್ತೆ, ಇಲ್ಲ ನಮ್ಮವ್ರಿಗೆ ನಾನು ಹಿಂಸೆ ಮಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ಸ್ ಏನಾದರೂ ನಿಮಗೆ ತುಂಬ ಕಾಡ್ತಾ ಇದೆ. ಆಸೆಗಳು ಹೆಚ್ಚಾಗಿರ್ಬೋದು ನಿಮಗೆ. ಹಾಗಾಗಿ ನಿಮ್ಮ ಆಸೆಗಳಾಗಿರ್ಬೋದು, ನಿಮ್ಮ ಕನಸುಗಳಾಗಿರ್ಬೋದು ಹೆಚ್ಚಾಗಿರ್ಬೋದು, ಬಟ್ ನೀವು ಮಾಡ್ತಾ ಇರುವಂಥ ನಿರ್ಧಾರಗಳಿದೆಯಲ್ಲ, ನಿಮಗೆ ನಿಮ್ಮ ಮನಸ್ಸಿನ ಮಾತು ನಿಮಗೆ ಒಪ್ಪದೇ ಇರ್ಬೋದು ಕೆಲವೊಂದು ವಿಚಾರಗಳಲ್ಲಿ. ಹಾಗಾಗಿ ನಿಮ್ಮ ಮನಸ್ಸಿನ ಮಾತುಗಳನ್ನು ನೀವು ಕೇಳೋ ಮುಖಾಂತರನೂ ಕೂಡ, ಮತ್ತು ನೀವು ನಂಬಿಕೆ ಇಟ್ಟಂಥ ದೈವದ ಮುಖಾಂತರನೂ ಕೂಡ ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ಒಳ್ಳೆಯ ರೀತಿ ಕ್ಲಿಯರಿಟಿ ಇದೆ, ಅದನ್ನು ತಗೊಂಡು ಮುಂದುವರಿರಿ ಅಂತಲೂ ಕೂಡ ಇದೆ. ತುಂಬ ಇಂಪಾರ್ಟೆಂಟ್ ಅಂದರೆ ಸರಿಯಾಗಿ ತಿಳ್ಕೊಳ್ಬೇಕು. ನೀವು ತಿಳ್ಕೊಂಡಿಲ್ಲ, ಈಗ ನಡೀತಾ ಇರೋ ವಿಚಾರಗಳಿಗೆ ಕರ್ಮಫಲಗಳು ಇರ್ಬೋದು, ಈ ಸಿಚುವೇಶನ್ನ ಬಂದಿರೋದಕ್ಕೆ ನಿಮಗೆ ಒಂದು ರೀತಿಯಲ್ಲಿ ಅದು ಮುಂದಿನ ಒಂದು ದೊಡ್ಡ ಬದಲಾವಣೆಗಳನ್ನು ತಂದುಕೊಡ್ಬೋದು ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ನಿಮ್ಮ ಮನಸ್ಸನ್ನು ಯಾವಾಗಲೂ ಕೂಡ, ನಿಮ್ಮ ಮೈಂಡನ್ನಾಗಿರ್ಬೋದು, ಮನಸ್ಸನ್ನಾಗಿರ್ಬೋದು, ಫೈನಾನ್ಷಿಯಲಿ ಗ್ರೋತ್ ಕಡೆ ಹೆಚ್ಚು ಗಮನ ಇರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂಥದ್ದು. ನಿಮ್ಮ ಮನಸ್ಸು, ಮೈಂಡು ಹೆಚ್ಚು ಗ್ರೋತ್ ಆಗಿರ್ಬೋದು, ಸಕ್ಸಸ್ ಕಡೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಗಮನನ ಕೊಡಿ ಅಂತಲೂ ಕೂಡ ಬಂದಿರುವಂಥದ್ದು. ದುಡ್ಡು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಮೈಂಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಹಾರ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಂಗಾಗಿ ಒಂದು ವಿಚಾರವಾಗಿ ನಿಮ್ಮ ಮನಸ್ಸನ್ನು, ಒಂದು ದುಡ್ಡು ಮತ್ತು ಮೈಂಡು, ಮನಸ್ಸು ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ಪೀಸ್ಫುಲ್ಲಾಗಿ ಇಡೋದಕ್ಕೆ ಟ್ರೈ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಮನಸ್ಸು, ಮೈಂಡು ಇಲ್ಲಿ ಸರಿಯಾಗಿ ಇಲ್ಲ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಮತ್ತು ನಿಮಗೆ ಅನುಭವಗಳಾಗ್ತಾ ಇರುವಂಥ ಮನಸ್ಸುಗಳೇನಿದೆ, ಡೈವರ್ಟಿಂಗ್ ಮನಸ್ಸುಗಳು, ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇರ್ಬೋದು. ದಯವಿಟ್ಟು ಪೀಸ್ಫುಲ್ಲಾಗಿರುವಂಥ ಮನಸ್ಸನ್ನು ನೀವು ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ನೀವು ನಿಮ್ಮ ಇನ್ನರ್ ಸೆಲ್ಫನ್ನು ಎಕ್ಸ್ಟ್ರಾ ಮಾಡ್ಕೊಳ್ಬೇಕಾಗಿರುವಂಥದ್ದು, ಮತ್ತು ನಿಮ್ಮ ಫೋಕಸ್ಸಿಂಗ್ ಏನಾಗಿದೆ ಅಂದರೆ ಬ್ಯಾಲೆನ್ಸಿಂಗ್ ಆಗಿದೆ ಅಂತ ಇದೆ. ಅಂದರೆ ನಿಮ್ಮ ಫೋಕಸ್ ಏನಿದ್ರು ಅನ್ವೇಕಿಂಗ್ ಅಂತ ತೋರಿಸ್ತಿದೆ, ಅನ್ವೇರಿಂಗ್ ಅಂತ. ಅಂದರೆ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ, ಅದಕ್ಕೆ ಏನು ಬೇಕಾಗಿದೆ, ಅದು ಮನಸ್ಸನ್ನು ಹೇಗೆ ಪೀಸ್ಫುಲ್ಲಾಗಿ ಇಟ್ಕೊಳ್ಬೇಕು ಅದ್ರ ಕಡೆ ಹೆಚ್ಚು ಗಮನನ ಕೊಡಿ, ಮತ್ತು ಸಾಲ್ವ್ ಮಾಡ್ಕೊಳ್ಳಿ. ತುಂಬ ಟೆನ್ಷನಲ್ಲೇ ಮುಳುಗೋಗಿರ್ತೀರ ಅಂತ ಇದೆ. ನಿಮ್ಮ ಮೈಂಡು, ಮನಸ್ಸು ಯಾವುದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ, ಆವಾಗ ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಆಗುವಂಥ ಅದು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆ ಭಗವಂತ ನಿಮಗೆ ಒಂದು ಒಳ್ಳೆಯ ರೀತಿಯ ಮಾರ್ಗಗಳನ್ನ ತೋರಿಸ್ತಾ ಇರ್ತಾರೆ, ಅದು ನಿಮಗೆ ಕಾಣಿಸುತ್ತೆ. ಇಲ್ಲ ಅಂತ ಅಂದರೆ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಾಗಿರ್ಬೋದು, ನೀವು ಇಟ್ಟಿರುವಂಥ ಪ್ರೀತಿಯಲ್ಲಾಗಿರ್ಬೋದು, ನೀವು ಇಟ್ಕೊಂಡಿರುವಂಥ ಆಸೆಗಳಾಗಿರ್ಬೋದು, ಒಂದು ನಿಮ್ಮ ಗೋಲ್ಗಳಾಗಿರ್ಬೋದು, ಒಂದು ದೊಡ್ಡ ಮಟ್ಟಿಗೆ ಸ್ಥಾನನ ಪಡಬೇಕು ಅಂದ್ಕೊಂಡು ಒಂದು ಮನಸ್ಸನ್ನು, ಮೈಂಡನ್ನು ಕಂಟ್ರೋಲಲ್ಲಿ ಇಲ್ಲ ಅಂದರೆ ಸಮಸ್ಯೆಗಳಾಗ್ಬಿಡತ್ತೆ
ಅಂತಲೂ ಕೂಡ ಬಂದಿರುವಂಥದ್ದು. ನೀವು ಒಂದು ರೀತಿಯಲ್ಲಿ ನಿಮಗೆ ಒಂದು ರೀತಿಯಲ್ಲಿ ನೀವು ಯಾರಿಗೆ ಪ್ರೀತಿ ತೋರಿಸ್ಬೇಕು, ಯಾರಿಗೆ ಪ್ರೀತಿ ತೋರಿಸ್ಬಾರ್ದು, ಇದೇ ರೀತಿ ಮೈಂಡಲ್ಲಿ ಇರ್ತೀರ. ಎಲ್ಲವೂ ಕೂಡ ಒಂದೇ ಆಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಕೇರಿಂಗ್ ಆಗಿರ್ಬೋದು, ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರೀತಿಸೋದಾಗಿರ್ಬೋದು, ಬೇರೆಯವರನ್ನು ಪ್ರೀತಿಸೋದಾಗಿರ್ಬೋದು. ಅಂದರೆ ಒಂದು ರೀತಿಯಲ್ಲಿ ಪ್ರೀತಿ ಅಂದರೆ ಒಂದು ರಾಂಗ್ ಅಲ್ಲ. ಎಲ್ಲವೂ ಕೂಡ ಎಲ್ಲ ವಸ್ತುಗಳನ್ನಾಗಿರ್ಬೋದು, ಪ್ರಾಣಿಗಳನ್ನಾಗಿರ್ಬೋದು, ಪಕ್ಷಿಗಳನ್ನಾಗಿರ್ಬೋದು, ನೀವು ಪ್ರೀತಿಸುವಂಥ ರೀತಿ ಏನಿದೆ ಅದು ರಿಯಾಕ್ಟ್ ಆಗುವಂಥದ್ದಿದೆ. ಅಂದರೆ ನೀವು ಯಾರಿಗೆ ಎಷ್ಟು ಪ್ರೀತಿನ ಕೊಡ್ತೀರ, ಇನ್ನೊಂದು ಮುಖಾಂತರ ನಿಮಗೆ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ಒಂದು ಡಿವೈನ್ ಕನೆಕ್ಷನ್ ಅಂತ ಒಂದು ಸ್ವಲ್ಪ ಭೇದ ಭಾವಗಳನ್ನ ಮಾಡ್ತಾ ಇರುವಂಥವ್ರಿಗೆ ಎಲ್ಲದರಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು, ಕಾಡು ಮರ ಎಲ್ಲದರಲ್ಲೂ ಕೂಡ ಭಗವಂತ ಇರ್ತಾರೆ ಅಂತ ಬಂದಿರುವಂಥದ್ದು. ಒಂದೊಂದು ಅಣುವಿನಲ್ಲೂ ಕೂಡ ಆ ಶ್ರೀನಾರಾಯಣ ಕೃಷ್ಣ ಪರಮಾತ್ಮ ಇದ್ದೇ ಇರ್ತಾರೆ. ಹಂಗಾಗಿ ಯಾರೆಲ್ಲೂ ಕೂಡ ಭೇದ ಭಾವ ಮಾಡದೇ ಇರೋ ರೀತಿಯಲ್ಲಿ ಇರಿ ಅಂತ ಕೂಡ ಬಂದಿರುವಂಥದ್ದು. ಯಾರು ನಿಮಗೆ ಏನೋ ಸಮಸ್ಯೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೂ ಒಂದು ರೀಸನ್ ಇರುತ್ತೆ. ಅವರು ಕೆಟ್ಟವರು ಅಂತಲ್ಲ, ಅದರಲ್ಲೂ ಕೂಡ ಭಗವಂತ ಇರ್ತಾರೆ. ಹಂಗಾಗಿ ನಿಮ್ಮ ಕೆಲಸ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿ. ಅವರಲ್ಲಿರುವಂಥ ಕೆಟ್ಟ ಗುಣಗಳನ್ನ ಯೋಚನೆ ಮಾಡಿಕೊಂಡು ಇಷ್ಟೊಂದು ನೆಗೆಟಿವ್ ಆಗಿದ್ದಾರೆ ಅಂತ ಅನ್ನೋದಕ್ಕಿಂತ ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನ ನೀವು ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಒಂದು ಮನಸ್ಸಿಗೆ ನಿಮಗೆ ಒಂದು ರೀತಿಯಲ್ಲಿ ಪೀಸ್ಫುಲ್ ಆಗಿರ್ಬೋದು, ಅದನ್ನು ನಿಮ್ಮ ಕಂಟ್ರೋಲಿಗೆ ನೀವು ಸಿಗಬೇಕು ಅಂತಂದರೆ ಒಂದು ವಿದ್ಯಾಭ್ಯಾಸದ ಮುಖಾಂತರ ತಿಳ್ಕೊಳ್ಬೋದು, ಇಲ್ಲ ಅಂದರೆ ನಿಮ್ಮ ಒಂದು ಧ್ಯಾನದ ಮುಖಾಂತರ ತಿಳ್ಕೊಳ್ಬೋದು. ಒಂದು ಒಳ್ಳೆ ಮಾರ್ಗದರ್ಶನ ಗುರುವಿನಿಂದ ತಗೊಂಡಿರ್ಬೋದು. ಕೆಲವರು ಒಂದು ಒಳ್ಳೆ ಗುರುವಿನ ಆಶೀರ್ವಾದನ ಪಡ್ಕೊಂಡಿರ್ಬೋದು. ನೀವು ಎಷ್ಟೇ ದೊಡ್ಡ ಮಟ್ಟಿಗೆ ಆಗಿದ್ರೂ ಕೂಡ, ಎಷ್ಟು ಫೈನಾನ್ಷಿಯಲಿ ಆಗಿರ್ಬೋದು, ದೊಡ್ಡ ಮಟ್ಟಿಗೆ ನೀವು ಹೆಸರು ಮಾಡಿರುವಂಥವ್ರಾಗಿರ್ಬೋದು, ಗುರುಗೆ ಕೊಡಬೇಕಾಗಿರುವಂಥ ಒಂದು ಸ್ಥಾನ ಏನಿದೆ ಅದನ್ನು ಕೊಡಿ ಅಂತ ಕೂಡ ಬಂದಿರುವಂಥದ್ದು. ಟ್ರೂತ್ಫುಲ್ ಅಂತ ಬಂದಿದೆ. ಹಾಗಾಗಿ ನಿಮ್ಮ ನಿಮ್ಮ ಆನೆಸ್ಟಿ ಏನಿದೆ ಅದು ಡಿವೈನ್ ಆಗಿರುತ್ತೆ. ನೀವು ಯಾವುದ್ರ ಮೇಲೆ ನಂಬಿಕೆನ ಇಟ್ಕೊಂಡಿರ್ತೀರ ಅದೇ ಒಂದು ಡಿವೈನ್ ಕನೆಕ್ಷನ್ ಅಂತ ಹೇಳ್ಬೋದು, ಆನೆಸ್ಟಿ ಅಂತ ಹೇಳ್ಬೋದು. ನಿಮ್ಮ ಆನೆಸ್ಟಿ ಏನಿದೆ ಯಾವಾಗಲೂ ಕೂಡ ನಮ್ಮ ಆನೆಸ್ಟಿನೇ ನಮಗೆ ಗಾಡ್ ಆಗಿರುತ್ತೆ. ಹಾಗಾಗಿ ಯಾವುದೋ ಮುಖಾಂತರ ನಿಮ್ಮ ಆನೆಸ್ಟಿ ಏನಿದೆ ಅದು ಯಾವುದೋ ಮುಖಾಂತರ ನಿಮಗೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಆಗಿರ್ಬೋದು, ಡಿವೈನ್ ಕನೆಕ್ಷನ್ನ ಪಡ್ಕೊಳ್ಳೋದಾಗಿರ್ಬೋದು ಮಾಡುತ್ತೆ ಅಂತ ಬಂದಿರುವಂಥದ್ದು. ಹಾಗಾಗಿ ನಾವು ಎಲ್ಲಿ ನಮ್ಮ ಆನೆಸ್ಟಿ ಆಗಿರ್ತೀವಿ ಅಲ್ಲಿ ನಮ್ಮ ಜೊತೆ ಭಗವಂತ ಇದ್ದೇ ಇರ್ತಾರೆ ಅಂತ ಬಂದಿರುವಂಥದ್ದು. ನಿಮ್ಮ ಇನ್ನರ್ ರೆಸ್ಪೆಕ್ಟ್ ಏನಿದೆ, ಒಂದು ಪೀರಿಯಡ್ ಏನಿದೆ ಅದಕ್ಕೆ ಒಂದು ರೀತಿಯಲ್ಲಿ ಪರೀಕ್ಷೆಗಳು ಕೂಡ ನಡೀಬೋದು ಅಂತ ಬಂದಿರುವಂಥದ್ದು. ಒಂದು ಪರೀಕ್ಷೆಗಳು ನಡೆಯುತ್ತೆ ನಿಮ್ಮ ಒಂದು ರೀತಿಯಲ್ಲಿ. ನಿಮ್ಮ ಒಂದು ಏನು ಹೇಳಬೇಕು ಅಂತಂದರೆ ನಿಮಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಪರೀಕ್ಷೆಗಳು, ಒಳ್ಳೆಯದಕ್ಕೆ ಪರೀಕ್ಷೆಗಳು ತುಂಬ ಜಾಸ್ತಿ ಅಂತಾರಲ್ವ. ಹಾಗಾಗಿ ಪರೀಕ್ಷೆಗಳು ನಡಿಬೋದು, ನಿಮಗೆ ಅವಮಾನಗಳಾಗ್ಬೋದು, ಮತ್ತು ನಿಮಗೆ ಒಂದು ರೀತಿಯಲ್ಲಿ ಒಂದು ಟಾಪ್ ಆಗಿ ಏನೋ ಒಂದು ಡಿಸಿಷನ್ನ ತೊಗೊಳಕ್ಕಾಗದೇ ಇರುವಂಥ ಪರಿಸ್ಥಿತಿಗಳು, ನಿಮಗೆ ಒಂದು ಪರೀಕ್ಷೆಗಳ ಮೇಲೆ ಪರೀಕ್ಷೆ ನಿಮಗೆ ಸಿಗಬೇಕಾಗಿರುವಂಥದ್ದೆಲ್ಲವೂ ಕಳೆಯುವಂಥದ್ದು, ನಿಮಗೆ ಅವಮಾನಗಳಾಗುವಂಥದ್ದು, ನಿಮಗೆ ಇಲ್ಲಿ ಒಂದು ರೆಸ್ಪೆಕ್ಟ್ ಸಿಗದೇ ಇರುವಂಥದ್ದಾಗುವಂಥದ್ದು, ಈ ರೀತಿ ಎಲ್ಲವೂ ನಡೆದ್ರೂ ಅದು ಒಂದು ಪರೀಕ್ಷೆ ಅಂತ ತಿಳ್ಕೊಳ್ಳಿ. ಒಂದು ಸಮಯಕ್ಕೋಸ್ಕರಕ್ಕಾಗಿ ನಿಮ್ಮ ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ತುಂಬ ಅಟ್ಯಾಚ್ಮೆಂಟ್ ಯಾರಲ್ಲೂ ಇಟ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಅಟ್ಯಾಚ್ಮೆಂಟ್ ನಿಮಗೆ ಒಂದು ರೀತಿ ಫ್ರೀಡಮ್ನ ತಂದುಕೊಡೋಲ್ಲ. ಹಾಗಾಗಿ ಯಾರಲ್ಲೂ ಕೂಡ ಅಟ್ಯಾಚ್ಮೆಂಟ್ ಬೇಡ, ಯಾರಲ್ಲೂ ಅಟ್ಯಾಚ್ಮೆಂಟ್ ಬೇಡ ಅಂತ ಬಂದಿರುವಂಥದ್ದು. ಹಾಗಾಗಿ ನಿಮಗೆ ನೀವು ಸ್ಯಾಕ್ರಿಫೈಸ್ ಆದರೆ ಸಾಕು. ಹಾಗಾಗಿ ನಿಮಗೆ ನೀವು ನಿಮ್ಮ ಕಂಟ್ರೋಲಲ್ಲಿ ಇದ್ದರೆ ಸಾಕು ಅಂತ ಬಂದಿರುವಂಥದ್ದು. ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ನಿಮಗೆ ಸ್ಯಾಕ್ರಿಫೈಸ್ ಆದರೆ ಸಿಕ್ಕಿದರೆ ಸಾಕು ಅಂತ ಬಂದಿರುವಂಥದ್ದು. ಓಕೆ. ಮತ್ತು ಕೆಲವರಿಗೆ ಇಲ್ಲಿಗೆ ಹಲ್ಲಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಕಣ್ಣಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಹೋಗುವಂಥ ದಾರಿಯಲ್ಲಿ
ಏನೋ ಒಂದು ಒಳ್ಳೆ ಸೂಚನೆಗಳು ಸಿಗುತ್ತೆ. ಒಂದು ಒಳ್ಳೆ ರೀತಿಯ ಪ್ರಶಾಂತವಾಗಿರುವಂಥ ಜಾಗದಲ್ಲಿ ನಿಮಗೆ ಒಳ್ಳೆ ಸೂಚನೆಗಳು ಸಿಗುತ್ತೆ. ಹೋಗಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ಒಂದು ಒಳ್ಳೆ ರೀತಿಯ ಯಶಸ್ಸು ನಿಮಗೆ ಸಿಗುತ್ತೆ. ನಿಮ್ಮ ಕಂಟ್ರೋಲಲ್ಲಿ ನೀವು ಇರಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ.